ಹೆಣ್ಣಿಗೊಂದ್ ಪ್ರಶ್ನೆ, ಉತ್ತರ ಕೊಡಕ್ಕೆ ನಾವ್ ಸಿದ್ಧ. ಆನೆಗೂ ಇರ್ವೆಗೂ ಡಿಕ್ಕಿ ಆಯ್ತಂತೆ. ಬದುಕಿರೋ ಸಾಧ್ಯತೆ ಯಾವ್ದಕ್ ಜಾಸ್ತಿ, ಆನೆಗೋ ಇರ್ವೆಗೋ? ಆನೆಗೆ. ಇಲ್ಲ, ಇರ್ವೆಗೆ. ಅದ್ಹೆಂಗೋ? ಯಾಕಂದ್ರೆ ಡಿಕ್ಕಿ ಆಗಿರೋ ಆನೆನ ಇರ್ವೆ ಆಸ್ಪತ್ರೆಗೆ ಸೇರಿಸ್ತಂತೆ, ಸೇರ್ಸಿ ರಕ್ತ ಕೊಟ್ಟಂತೆ. ಆನೆಗೆ ಆ ಸಂತೋಷಕ್ಕೆ ಹಾರ್ಟ್ ಫೇಲ್ ಆಯ್ತಂತೆ. ಯಾಕೆ ಯಾರು ನಗ್ತಿಲ್ಲ? ಯಾಕೆ ನಗ್ಬೇಕು? ಜೋಕು. ಇಟ್ಟಿರೋ ಮುಹೂರ್ತದಲ್ಲೇ ನಿಮ್ಮಿಬ್ರಿಗೂ ಮದ್ವೆ ಆಗ್ತಾ ಇದೆ. ಅಮ್ಮನವರು ಇದ್ದ ಅಡೆತಡೆಗಳನ್ನ ನಿವಾರಿಸಿ ನಿಮ್ ಮದ್ವೆ ಮಾಡಿಸ್ತಾ ಇದಾರೆ. ಮದ್ವೆಗೆ 5 ದಿವಸ ಇರೋದು. ಕೇಳ್ರಪ್ಪ ಕೇಳಿ, ದೇವಿ ಸುಚೇಂದ್ರ ಮದುವೆ ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಒಂದೇ ಸರ್ತಿ ಮದುವೆ, ಒಂದೇ ಪ್ರದರ್ಶನ. ನಾಟಕರಾಮ ಹಂಗೆ ಟಿಕೆಟ್ ಇಡಿಸ್ಬಿಡು. ಜಂಖಾನದ ಮೇಲೆ ಕೂತ್ ನೋಡೋರ್ಗೆ 80 ರೂಪಾಯಿ, ಕುರ್ಚಿ ಮೇಲೆ ಕೂತ್ಕೊಂಡು ನೋಡೋರ್ಗೆ 100 ರೂಪಾಯಿ. ಮದುವೆ ಖರ್ಚಾದ್ರೂ ಹುಟ್ಲಿಕ್ಕೆ. ಹೌದಲ್ರಿ ಸಾವ್ರೆ? ಮಾವ, ಜಮಖಾನದಲ್ಲಿ ಮುಂದಿನ ಸಾಲಲ್ಲಿ ಬರೀ ಮುದ್ಕಿರ್ ಮಾತ್ರ ಇರ್ಬೇಕು. ಇಲ್ಲ ಇಲ್ಲ, ಅದ್ ಹೆಂಗಾಗತ್ತೆ? ಲಕ್ಷಣವಾಗಿರೋ ಹೆಣ್ಮಕ್ಳೇ ಕೂರ್ಬೇಕು ಮುಂದಿನ ಸಾಲಿನಲ್ಲಿ. ಓ ಹಂಗಾದ್ರೆ ತುಂಬಾ ಕಷ್ಟ ಆಗುತ್ತಲ್ಲ. ನಾನ್ ಯಾರಿಗ್ ತಾಳಿ ಕಟ್ಬೇಕು ಅಂತ ಅನ್ನೋದೇ ಗೊತ್ತಾಗಲ್ಲ. ನೋಡಮ್ಮ ಸುಚೇಂದ್ರನ. ಸುಮ್ನಿರ ದೇವಿ, ತುಂಬಾ ನಾಚಿಕೆ ಪಟ್ಕೊಂಡೊಳಂಗ್ ಆಡ್ಬೇಡ. ಸುಚೇಂದ್ರ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾಚ್ಕೊಳಕ್ಕೂ ಬಿಡಲ್ಲ ನೀವು. ಹೋಗಿ ಅಮ್ಮ. ನಾಚ್ಕೋಬೇಕ್ರೆ ದೇವಿ. ಸುಚೇಂದ್ರ ಒಂದ್ ಮುತ್ಕೊಡ. ಸಾಕು ಸಾಕು, ಮೂಲ ವಿಗ್ರಹನೇ ಬಂದಾಯ್ತು. ಇಷ್ಟು ಮುಹೂರ್ತದಲ್ಲೇ ನಮ್ ದೇವಿ ಸುಚೇಂದ್ರನ್ ಮದುವೆ ಕೆಲಸ ಬೇಕಾದಷ್ಟಿದೆ. ನಡೀರಿ ಬೇಗ. ಮಾಮ, ನಾನು ದೇವಿ ನಿಮ್ ಹಿಂದೆ 100 ಅಡಿ ಅಂತರದಲ್ಲಿ ಬರ್ತೀವಿ ಮಾಮ. ಬೇಡಪ್ಪ ಸುಚೇಂದ್ರ, ದೇವಿ ನಿನ್ಗಿನ್ನೂ ಹೆಂಡತಿ ಆಗಿಲ್ಲ. ಶಾಸ್ತ್ರಗಳು ಮುಗಿಯೋವರೆಗೂ ನೀವಿಬ್ರೆ ಅಡ್ಡಾಡ್ಬಾರ್ದು, ಗೊತ್ತಾಯ್ತಾ? ಅಯ್ಯ ತಗಿ, ಮಕ್ಳನ್ನ ಸ್ಕೂಲಿಗೆ ಸೇರಿಸಿ ಆಮೇಲೆ ಮದ್ವೆ ಆಗೋ ಕಾಲ ಇದು. ನೀನೇನೆ ಪಾರ್ವತಿ? ಹೋಗಿ ಅಪ್ಪ. ದೇವಸ್ಥಾನದಲ್ಲಿ ಏನೇನ್ ಮಾತಾಡ್ಬೇಕು ಅಂತಿಲ್ಲ ನಿಮ್ಗೆ. ಜೋಕು. ಸದಾಶಿವ, ಬಾ ಛತ್ರದ ಹತ್ರ ಹೋಗಿ ಬರೋಣ. ಕೇಶವನಾಥ, ನನಗೇನೋ ಮದುವೆ ನಮ್ ಮನೇಲೆ ಮಾಡೋಣ ಅನಿಸ್ತಿದೆ ಕಣೆ. ನನಗೊಂದು ಅನ್ನಿಸ್ತಿದೆ, ಹೇಳಪ್ಪ. ಮದ್ವೆ ಹೆಣ್ಣಿಗೆ ಅನ್ಸಿದೇಳೋದಕ್ಕೆ ಮುಕ್ತ ಸ್ವಾತಂತ್ರ್ಯ ಐತಿ. ಕೇಶವ ಮಾವ, ನನ್ ಮದ್ವೆ ಕಟೀಲಲ್ಲಿ ಆಗ್ಲಿ ಅಂತ ಅನ್ನಿಸ್ತಿದೆ. ಅದ್ಯಾಕೆ? ಊರಿನ ಹಿರಿಯರು ಅವ್ರ ಸಮ್ಮುಖದಲ್ಲಿ ಆಗ್ಲಿ ಅಂತಿದ್ದೆ. ನೀನು ಕಲ್ಸಿದ ಮೇಷ್ಟ್ರು ಬಂದು ಹರಿಸ್ಬೇಕು ಅಂತಿದ್ಯಲ್ಲ. ಮೇಷ್ಟ್ರನ್ನ ಕರ್ಕೊಂಡು ಹೋದ್ರೆ ಆಯ್ತು ಬಿಡಿಯಪ್ಪ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ನನ್ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ತಿದೆ. ಹರಕೆ ತೀರ್ದಂಗಿರುತ್ತೆ, ಮದ್ವೆನೂ ಆದಂಗಿರುತ್ತೆ. ಪುಣ್ಯ ಕ್ಷೇತ್ರದಲ್ಲಿ ನಾನ್ ತಾಳಿ ಕಟ್ಟಿಸ್ಕೋಬೇಕು ಮಾವ. ಆಯ್ತು ದೇವಿ, ನಿನ್ನ ಸುಚೇಂದ್ರನ ಮದುವೆ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲೇ ಆಗ್ಲಿ. ಹೊಟ್ಟೆಲಿ ಸಂಕಟ ಆಗೋ ತರ ಮಾಡ್ಬಿಟ್ರಿ ನೀವು. ವಿಗ್ರಹ ಸಾರ್ವಜನಿಕರ ಸೊತ್ತು. ಭಯ ಭಕ್ತಿ ಇರೋರು ವಿಗ್ರಹನ ತರಿಸಿರೋರು. ನೀವೇನ್ರಿ ನಂಬೋದರಿಗಳಿಗೆ ಹೇಳ್ಬಿಟ್ಟು ಅಂಜನ ಹಾಕ್ಸಿ ನೋಡೋದು? ದೇವಿ ಮದುವೆ ಆಗೋ ತರ ಮಾಡ್ಬಿಟ್ರಲ್ರಿ ನೀವು. ದೇವಸ್ಥಾನ ಇದು ಮಂಗಳ, 100 ಜನ ಓಡಾಡ್ತಿರ್ತಾರೆ. ಹೊರಡು ಸುಮ್ನಿರ್ಬೇಕು ನೀವು. ನನಗಾಗ್ತಿರೋ ಸಂಕಟ ನಿಮಗೇನ್ ಗೊತ್ತು? ಮದುವೆಗಿನ್ನು ದಿನಗಳಿದೆ, ಏನಾದ್ರೂ ಮಾಡ್ರಿ ಕೇಶವನಾಥ್ರೆ. ತಾಯಿನ ಪರಶಿವನೇ ಎದುರು ಹಾಕೊಳ್ಳಲ್ಲ. ಇದೆಲ್ಲ ತಾಯಿ ಲೀಲೆ ಮಂಗಳ. ಗೊತ್ತು ಬಿಡ್ರಿ ನಿಮ್ ನಾಟಕ. ದೇವಿ ಸೊಸೆಯಾಗಿ ಸೇರೊದ್ದು ನಿಮ್ ಮನೆಗ್ ಬಂದಿನ ಶಂಕ ಸಮೇತ ಬರ್ತಾಳೆ. ಉಪಾಯ ಮಾಡಿ ಶಂಕನ ಎಗರ್ಸ್ಬಿಡೋಣ ಅಂತ. ನನ್ನ ಕೈಲಿ ಏನೇನೋ ಮಾಡ್ಸಿ ಈ ಮದುವೆ ನಿಲ್ಲಿಸ್ತೀನಿ ಅಂತ ಆಸೆ ಹುಟ್ಟಿಸಿ, ಈಗ ವಿಗ್ರಹ ತಂದು ಪ್ರಪಂಚದೆದುರು ಒಳ್ಳೆಯವರಾಗಿ ದೇವಿ ಮನಸ್ಸಲ್ಲಿ ಗೌರವ ಹುಟ್ಟಿಸಿ ಶಂಕ ಹೊಡೆಯೋ ಚಿತಾವಣೆ ಮಾಡ್ತಿದ್ದೀರಿ ಅಲ್ಲ. ಊರನ್ನು ಉಳಿಸಿದ ಪುಣ್ಯಾತ್ಮ ಅಂತ ಅನ್ನಿಸ್ಕೊಂಡು ಗದ್ಗೆ ಏರೋ ಉಪಾಯ ನಿಮ್ದು. ಮತ್ತು ವಿಗ್ರಹ ತಂದು ಕೊಟ್ರಿ, ನಾಳೆ ಇನ್ನೇನೋ ಮಾಡಿ ಊರು ಉಳಿಸ್ಬೇಕು. ಶಂಖ ಕೊಡು ದೇವಿ ಅಂದ್ರೆ ಶಂಖ ಕೊಡಬೇಕಾಗತ್ತೆ ದೇವಿ. ಯಾಕೆಂದ್ರೆ ವಿಗ್ರಹ ತಂದು ದೇವರಾಗ್ಬಿಟ್ಟಿದ್ದೀರಿ ದೇವಿ ಮನಸ್ಸಲ್ಲಿ. ಆದ್ರೆ ನಾನು ಶತಾಯ ಗತಾಯ ಈ ಮದುವೆ ನಡೆಯೋಕ್ ಬಿಡೋದಿಲ್ಲ. ಇವತ್ತು ದೇವಸ್ಥಾನದಲ್ಲಿ ಶಪಥ ಮಾಡಿ ಹೇಳ್ತಾ ಇದ್ದೀನಿ, ದೇವಿ ಮದುವೆ ನಡಿ ಕೂಡ್ದು.
ಸಂಕಟನೆಲ್ಲ ನಿವಾರಿಸಿದ್ಯಾ. ಸರಿಯಾದ ಸಮಯಕ್ಕೆ ರಾಜನ್ ಮೂಲಕ ವಿಗ್ರಹ ಬಂತು ಅಂತ ಹೇಳಿಸಿ ಸುಚೇಂದ್ರ ಶಂಕ ಊದ್ದೇ ಇರೋ ಥರ ಮಾಡಿದೆ. ಈ ಶಂಕ ಬಂದು ನನ್ನನ್ನೇ ಸೇರೋ ಥರ ಮಾಡಿದ್ಯಾ. ನಿನಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಮ್ಮ. ವಿಗ್ರಹ ಬಂದು ಊರಿನ ಜನ ನೆಮ್ಮದಿಲಿದ್ದಾರೆ. ನನ್ನ ಸುಚೇಂದ್ರನ್ ಮದುವೆ ನಿನ್ನ ಸನ್ನಿಧಾನದಲ್ಲೇ ನಡೆಯುತ್ತೆ ಅಮ್ಮ. ಹರಕೆ ತೀರಿಸ್ತೀವಿ. ಎಲ್ಲ ನಿನ್ನ ಅನುಗ್ರಹದಂತೆ ನಡೀಲಿ. ರೋಷ ವೇಷನ ಮೈಗೂಡಿಸ್ಕೊಂಡಿರೋ ಸುಚೇಂದ್ರಂಗೆ ತಾಳ್ಮೆ ಕೊಡಮ್ಮ. ನನ್ನ ಮದುವೆಗೆ ಇನ್ಯಾವ ಅಡ್ಡಿ ಆತಂಕಗಳು ಬರಲ್ಲ ಅಂತ ಭಾವಿಸಿದ್ದೀನಿ. ನನ್ನ ಮದುವೆ ನಿನ್ನ ಸನ್ನಿಧಾನದಲ್ಲೇ ನಡೆಯುತ್ತೆ. ಎಲ್ಲದಕ್ಕೂ ನೀನೇ ಕಾರಣ ಅಮ್ಮ. ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ದೇವಿ ಸುಚೇಂದ್ರರ ಮದುವೆ. ಹಿರಿಯರಾಗಿ ಗುರುಗಳಾಗಿ ತಾವು ದಯವಿಟ್ಟು ಆಗಮಿಸಬೇಕು. ನಾನು ಹೊರಡ್ತೀನಿ, ನನ್ನ ಕಳಿಸ್ಕೊಡು. ನಿಮ್ಮಿಂದ ಆಗಬೇಕಾದ ಕೆಲಸಗಳು ಇನ್ನೂ ಬಾಕಿ ಇದೆ. ಮಗನ ಮದುವೆವರೆಗೂ ಇರಿ. 40 ವರ್ಷಗಳಿಂದ ಸನ್ಯಾಸ ಪಾಲಿಸ್ಕೊಂಡು ಬಂದಿದ್ದೀನಿ. ಒಂದು ದಿನವೂ ಆತ್ಮಸಾಕ್ಷಿಗೂ ಸುಳ್ಳು ಹೇಳಿಲ್ಲ ನಾನು. ಅಂಥವನ ಬಾಯಲ್ಲಿ ತಾಯಿ ಎದುರೇ ತಾಯಿ ವಿಷಯವಾಗಿ ಸುಳ್ಳು ಹೇಳೋ ಹಾಗೆ ಮಾಡ್ದಿಲ್ಲ. ಹೇಗೂ ಸುಳ್ಳು ಹೇಳಿದ್ದೀರಿ, ಆತ್ಮವಂಚನೆ ಮಾಡಿಕೊಂಡಿದ್ದೀರಿ. ಸನ್ಯಾಸಿಯ ದಿರಿಸನ್ನ ಕಳಚಿ ನನ್ನ ಜೊತೆ ಕೈ ಜೋಡಿಸಿ. ಗುರುನಿಂದನೇ ಒಳ್ಳೆಯದಲ್ಲ ಕೇಶವನಾಥ. ನಿಂದನೆ, ಶ್ಲಾಘನೆ, ಗೌರವ ಅಗೌರವ ಅವರವರ ಮನಸ್ಸಿಗೆ ಸಂಬಂಧಿಸಿದ್ದು. ನನ್ನ ಮನಸ್ಸಿಗೆ ನಾನು ಮಾಡಿದ್ದು ಸರಿ ಅನಿಸಿದೆ. ನನ್ನಿಂದ ಸುಳ್ಳು ಹೇಳಿಸೋದಕ್ಕೆ ಕಾರಣ, ಆ ಕ್ಷಣದಲ್ಲಿ ನಾನು ಉಳ್ಕೋಬೇಕು ಅಂದ್ರೆ ನೀವು ಹೇಳಿದ್ರೆ ಮಾತ್ರ ಎಲ್ಲರಿಗೂ ನಂಬಿಕೆ ಬರೋದು ಅನ್ನಿಸ್ತು. ಅದಕ್ಕೆ ಸುಳ್ಳು ಹೇಳಿದೆ. ನಾನು ಸುಳ್ಳು ಹೇಳದೆ ನಿನ್ನನ್ನು ಸಿಕ್ಕಾಕ್ಸಿದ್ರೆ ಗುರುಗಳು ನೀವು. ಶಿಷ್ಯನನ್ನ ಕಾಪಾಡೋದು ಗುರುವಿನ ಜವಾಬ್ದಾರಿ, ಕರ್ತವ್ಯ. ನೀವು ಕರ್ತವ್ಯ ಭ್ರಷ್ಟರಾಗಲ್ಲ ಅನ್ನೋ ನಂಬಿಕೆ ಇತ್ತು. ನನ್ನ ನಂಬಿಕೆನ ಸುಳ್ಳು ಮಾಡಲಿಲ್ಲ ನೀವು. ಮುಂದೇನು ಮಾಡಬೇಕು ಅಂತಿದ್ಯಾ? ಮಗನ ಮದುವೆ. ನಿನ್ನ ಚಿಕ್ಕ ವಯಸ್ಸಿನಿಂದ ನಾನು ನಿನ್ನನ್ನು ನೋಡ್ತಾನೇ ಇದ್ದೀನಿ. ಕಾರಣ ಇಲ್ಲದೆ ಯಾವ ಕೆಲಸವನ್ನು ಮಾಡೋನಲ್ಲ ನೀನು. ವಿಗ್ರಹ ನಾಪತ್ತೆ ಆಗಿದ್ದಕ್ಕೂ ಕಾರಣ ಇದೆ, ವಾಪಸ್ ಬಂದಿದ್ದಕ್ಕೂ ಕಾರಣ ಇದೆ. ತಾಯಿ ವಿಗ್ರಹ ವಾಪಸ್ ಬಂದಿದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆ. ಒಳ್ಳೇದಾಗೋದು ಮುಖ್ಯ, ಯಾವನೋ ಸನ್ಯಾಸಿ ಸುಳ್ಳು ಹೇಳಿದ್ದಲ್ಲ. ನಿನ್ನ ವಿನಾಶಕ್ಕೆ ಮೂಲ ಈ ಮದುವೆ ಅಂತ ಅನ್ನೋದು ಗೊತ್ತಿದ್ದು ಈ ಮದುವೆ ಮಾಡಿಸೋದಕ್ಕೆ ನಿಂತಿದ್ಯಾ ಅಂದ್ರೆ ಅಲ್ಲಿಗೆ ಯಾವುದೋ ಸಣ್ಣ ಬೆಳಕು ನಿನಗೆ ಗೋಚರಿಸಿರ್ಬೇಕು. ಈ ಮದುವೆ ನಡೀಲೇಬೇಕು. ದಯವಿಟ್ಟು ಸಹಕರಿಸಿ. ನೋಡೋರ್ಗೆ ಅನ್ನಿಸ್ಬೋದು ನಾನು ಮದುವೆ ನಿಲ್ಸೋಕೆ ಇನ್ನೇನೋ ನಡೆಸಿದ್ದೀನಿ ಅಂತ. ಅಮ್ಮನವ್ರ ಆಣೆಗೂ ಇಲ್ಲ. ಈ ಮದುವೆ ನಡೀಲೇಬೇಕು ಅನ್ನೋದಂತೂ ಸತ್ಯ. ಸುಭದ್ರೆ ಮದುವೆಗೆ, ದೇವಕಿ ಮದುವೆಗೆ ಕಾರಣಗಳಿದ್ವು. ನೀನು ಸುಚೇಂದ್ರನ ಮದುವೆ ನಡೀಲಿ ಅಂತ ಅನ್ನೋದಕ್ಕೂ ಕಾರಣಗಳಿರಲೇಬೇಕು. ಅದೇನು ಅಂತ ತಿಳ್ಕೊತೀನಿ. ಮದುವೆಗಿನ್ನೂ 5 ದಿವಸ ಇದೆ. ಮದ್ವೆ ದಿನ ಹತ್ರ ಬಂದೇ ಬಿಡ್ತು. ಒಂದ್ ಕೆಲ್ಸನೂ ಪೂರ್ತಿಯೇ ಆಗಿಲ್ಲ. ಜವಳಿ ಒಂದ್ ತಗೊಂಡಿದೀವಿ, ಮನೆಗಂತೂ ಸುಣ್ಣ ಬಣ್ಣ ಇಲ್ವೇ ಇಲ್ಲ. ನೆಂಟ್ರು ಬರ್ತಾರೆ, ಕಂಬಳಿ ತಗೋಬೇಕು ಅಂತ ನಾನು ಇವ್ರಿಗೆ ಹೇಳಿದ್ದೆ. ಒಂದು ಕಿವಿ ಮೇಲೆ ಹಾಕೊಳ್ಳಲ್ಲ ಅಂತಾರೆ. ಏನ್ ಮಾಡ್ಲಿ ನಾನು? ಶ್ರೀಮತಿ ಪಾರ್ವತಿ ಅವರೇ, ಒಬ್ಬೊಬ್ರೆ ಮಾತಾಡ್ಕೋತಿದ್ದೀರಲ್ಲ. ಮದ್ವೆ ಹೆಣ್ಣಿ ನಮಗೆ ಏನೋ ಆಗಿದೆ ಅಂತ ಮಾತಾಡ್ಕೋತಾರೆ ಜನ. ದೇವಿ, ಮದ್ವೆ ದಿನ ನೋಡು ಹತ್ರ ಬಂದೇ ಬಿಡ್ತು, ದೂರ ಇಲ್ಲ. ಹೌದಮ್ಮ, ಅಮ್ಮನವರೇ ಮುಂದೆ ನಿಂತು ಮಾಡಿಸ್ತಿದ್ದಾರೆ. ಎಷ್ಟು ಹೆದರ್ಬಿಟ್ಟಿದ್ದೆ ಗೊತ್ತಾ ನಾನು, ನಿನಗೆ ಮದ್ವೆ ಯೋಗ ಇಲ್ವೇನೋ ಅಂತ. ವಿಗ್ರಹ ಮತ್ತೆ ಸಿಗೋವರೆಗೂ ಒಂದು ದಿನನೂ ನೆಮ್ಮದಿಯಿಂದ ನಿದ್ದೆನೆ ಮಾಡಿರ್ಲಿಲ್ಲ ನಾನು. ನಿನ್ ಮದ್ವೆಗೆ ಎಷ್ಟೊಂದು ಅಡ್ಡಿಗಳಾಗೋಯ್ತು ದೇವಿ.
ತಂತ್ರಿಗಳು ಇಟ್ಟು ಮುಹೂರ್ತ ಸರಿಯಾಗಿಲ್ಲ ಅನ್ಬಿಟ್ರು. ನಾನು ಆಸ್ಪತ್ರೆ ಸೇರಿದೆ. ವಿಗ್ರಹ ಕಳುವಾಯ್ತು. ಕೇಶವನಾಥ್ರ ವಿರುದ್ಧ ಪಂಚಾಯಿತಿ ನಡೀತು. ಇದ್ದ ಎಲ್ಲ ಅಡ್ಡಿಗಳನ್ನು ಅವಳೇ ನಿವಾರಣೆ ಮಾಡಿ ಈಗ ಅಮ್ಮನವರೇ ಮುಂದೆ ನಿಂತು ನಿನಗ್ ಮದ್ವೆ ನಡೆಸ್ತಾ ಇದ್ದಾಳೆ. ಇನ್ನು ಯಾವ ತೊಂದ್ರೆನೂ ಬರಲ್ಲ. ಹೌದಮ್ಮ, ಆಗಾಗ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಿರೋ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ ಅಮ್ಮ. ನೀನು ಅಪ್ಪಂಗೂ ಹೇಳು, ಅವರೇ ಕೆಲವು ವಿಷಯದಲ್ಲಿ ಸಂಕೋಚ ಪಟ್ಕೋತಿರ್ತಾರೆ. ಓ, ಕುಮಾರಿ ದೇವಿ ಈಗ ಶ್ರೀಮತಿ ದೇವಿ ಆಗ್ಬಿಟ್ಲು. ಕೇಶವನಾಥ್ರ ಮನೆ ನಿನ್ನ ಮನೆ ಆಯ್ತಾ ಕಂದ? ಸಂತೋಷ ಕಣೆ, ಬರ್ತಾ ಇರ್ತೀನಿ. ಸಂತೋಷದ ಕಣ್ಣೀರು. ಹೌದು ಕಣೆ ಪುಟ್ಟಿ, ಮೊನ್ನೆ ತಾನೇ ನಿನ್ನ ಶಾಲೆಗೆ ಬಿಟ್ಟು ಬರ್ತಾ ಇದ್ನೇನೋ ಅಂತ ಅನ್ನಿಸ್ತಾ ಇದೆ. ನಾನ್ ನಿನ್ನ ಶಾಲೆಗೆ ಬಿಟ್ಟು ಬಂದ್ರೆ ನೀನ್ ರಚ್ಚೆ ಹಿಡಿದು ಅಳ್ತಾ ಇದ್ದೆ. ನಾನು ಹತ್ಕೊಂಡೆ ಮನೆಗೆ ಬರ್ತಾ ಇದ್ದೆ. ಯಾವಾಗ ಸಂಜೆ 4 ಗಂಟೆ ಆಗುತ್ತೋ ಅಂತ ಮನೇಲೆ ಚಡ್ಪಡಿಸ್ತಾ ಇದ್ದೆ. ಎಷ್ಟು ಬೇಗ ಬೆಳೆ ದೊಡ್ಡೋಳಾಗ್ಬಿಟ್ಟೆ ನೀನು. ಈಗ ನಿನ್ನ ಅತ್ತೆ ಮನೆಗೆ ಬಿಟ್ಟು ಬರ್ಬೇಕಲ್ಲೇ? ಇದೇ ಊರಲ್ಲಿ ಇರ್ತೀನಲ್ಲಮ್ಮ, ನನ್ನ ಪುಣ್ಯ ಇದೇ ಊರಿನ ಹುಡುಗ ಸಿಕ್ಕಿತ್ತು. ಚೆನ್ನಾಗಿರೋ ಕತ್ತ. ಹೋದ್ ಮನೆಗೆ ಹುಟ್ಟಿದ ಮನೆಗೆ ನಿನ್ನಿಂದ ಒಳ್ಳೆ ಹೆಸರು ಬರ್ಲಿ. ನೀನ್ ಹುಟ್ಟಿದ ಮೇಲೆ ದೇವಿ ನಮಗೆಲ್ಲ ಒಳ್ಳೇದಾಗಿರೋದು. ಈಗ ನಿಮ್ ಮಾವನ ಮನೇಲಿ ದೀಪ ಬೆಳಗೋದ್ರ ಜೊತೆಗೆ ಮನೆನೂ ಬೆಳಗು. ಸುಚೇಂದ್ರಂಗೆ ನಿನ್ನಿಂದ ಅರುಣೋದಯ. ಮದ್ವೆ ಆಗೋವರೆಗೂ ಹೆಚ್ಚು ಹೊತ್ತು ನನ್ ಜೊತೆನೇ ಇರೆ. ಏನಾಯ್ತು ಅಂತ ಕೇಳೆ. ಅವಾಗಿಂದ ಕೇಳ್ತಾ ಇದೀನಿ, ಬಾಯೇ ಬಿಡ್ತಾ ಇಲ್ಲ. ಗಂಭೀರವದನರಾಗ್ಬಿಟ್ಟಿದ್ದಾರೆ. ನೀವೇ ಏನಾದ್ರೂ ಅಂದಿರ್ತೀರಾ? ಮಾಜಿಗಳು ಯಾರಾದ್ರೂ ನೆನಪಿಗೆ ಬಂದ್ರು? ಹಳೆ ಗಾಯ, ಹಳೆ ಮೆಹಂದಿ ವಾಸನೆ, ಹಳೆ ಗೆಜ್ಜೆ ಶಬ್ದ. ಅಪ್ಪಯ್ಯ, ಕಾಫಿ ಯಾರೋಗುತ್ತೆ? ರಾತ್ರಿ ನಿದ್ರೆ ಮಾಡ್ಲಿಲ್ವಾ? ವಾಲಕ್ದವ್ರ ಹತ್ರ, ಅಡಿಗೆಯವ್ರ ಹತ್ರ ಎಲ್ಲ ಅಡ್ವಾನ್ಸ್ ವಾಪಸ್ ಇಸ್ಕೊಂಡ್ಬಿಟ್ಟಿದ್ದೀನಿ ಕಣೆ. ಈಗ ನಮ್ಮ ದೇವಿ ಮದುವೆಗೆ ಎಲ್ಲ ಅವರೇ ಬೇಕು. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ನೀವೇನ್ ದೊಡ್ಡಪ್ಪ, ಅಡ್ವಾನ್ಸ್ ಎಲ್ಲಿ ಹೋಗ್ತಿತ್ತು? ಸುಮ್ನೆ ಆತರ ಮಾಡ್ಕೊಂಡ್ಬಿಟ್ರಲ್ಲ. ಒಂದ್ 2 ದಿವಸ ಬಿಟ್ಟು ಕ್ಯಾನ್ಸಲ್ ಹೇಳ್ಬೋದಿತ್ತಲ್ವಾ? ಈಗ ನೋಡಿ ಏನಾಯ್ತು ಅಂತ. ಆಗಿದ್ದಾಗೋಯ್ತು ಕಣಯ್ಯ. ಮುಂದೇನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡು. ಆ ಅಡಿಗೆ ಶ್ರೀಕಾಂತ್ ಅಬ್ಬಲೇ ತಲ್ಲಾಟೆ. ಏನ್ ಮಾಡೋದು? ಏನಾದ್ರೂ ಮಾಡ್ಲೇಬೇಕು. ಗೊತ್ತಾಯ್ತು. ಮದುವೆ ಜವಾಬ್ದಾರಿ ನಮ್ಮ ಹೆಗ್ಲ ಮೇಲೆ ಬೀಳುತ್ತೆ ಅಂತ. ಅಣ್ಣ ಆದ್ಮೇಲೆ ಇಷ್ಟು ಮಾಡದಿದ್ರೆ ಹೇಗೆ? ಜಾಸ್ತಿ ತಲ್ಲಾಟೆ ಬೇಡ. ಏನಾದ್ರೂ ಉಪಾಯ ಇದ್ರೆ ಹೇಳು, ಇಲ್ಲಿ ತೆಪ್ಕಿರು. ಅಕ್ಷತನ ಮುಂದೆ ಬಿಟ್ಬಿಡೋಣ. ಒಂದು ಸೀರೆ ಹಿಂದೆ 4 ಪಂಚ ಯಾವಾಗ್ಲೂ ಓಡಾಡ್ತಿರುತ್ತೆ ಅಂತ ಮಾತಿದೆ. ಅಕ್ಷತನ ಮುಂದೆ ಬಿಟ್ಟು ನೋಡಿ, ಅಡಿಗೆಯವನು ವಾಲಗ್ದವನು ಎಲ್ಲ ಫ್ರೀಯಾಗಿ ಬಂದು ಕೆಲಸ ಮಾಡ್ಕೊಡ್ತಾರೆ. ಏನಂತೀರಿ ಅಲ್ವಾ? ಅಕ್ಷತ, ಬಾರೆ ಹೋಗೋಣ, ಕಾಫಿ ಬಿಡಿ. ಬಾರೆ ಹೋಗೋಣ. ಬನ್ನಿ, ಆಮೇಲೆ ಬಂದು ಕುಡಿಯೋಣ. ಬನ್ನಿ ನೋಡಪ್ಪ, ಬಾರೆ ಅಕ್ಷತ. ಏನ್ ಅನ್ಕೊಂಡಿದ್ರ ನೀವು ನನ್ನನ್ನ? ನನ್ ಕೈಲಾಗಲ್ಲಪ್ಪ. ಯಾಕೆ? ಅಡ್ಗೆ ಶ್ರೀಕಾಂತ ತಲೆಹಟ್ಟೆ. ಪಾನ್ ಪರಕ್ ಬೇರೆ ಹಾಕ್ತೇನೆ. ತೂತು ಅಂತ ಉಗಿತಿರ್ತಾನೆ ಅಸಹ್ಯ. ನಾನ್ ಮಾತಾಡಲ್ಲಪ್ಪ. ದೇವಿ ಮದ್ವೆಗೆ ಇಷ್ಟು ಸಹಾಯ ಮಾಡಲ್ವೇನೆ ಅಕ್ಷತ? ಆಯ್ತು ನೋಡು, ಇಷ್ಟೇ ನೀನ್ ಮಾಡ್ಬೇಕಾಗಿರೋದು. ಶ್ರೀಕಾಂತನ ಹತ್ರಕ್ಕೆ ಹೋಗಿ, ಶ್ರೀಕಾಂತ ತಗೊಳ್ಳಿ ಅಡ್ವಾನ್ಸು. ನೀವು ಮಾಡೋ ಅಡಿಗೆ ಮಜ್ಜಿಗೆ ಹುಳಿ ಆಹಾ ತಿನ್ನೋದೇ ಒಂದು ಅದೃಷ್ಟ. ಪಕ್ಕದೂರು ಶಿವಾನಂದ ಬಂದಿದ್ದ ಅಡ್ವಾನ್ಸ್ ಇಸ್ಕೊಳಕ್ಕೆ. ನಾವು ಬಿಲ್ಕುಲ್ ಆಗಲ್ಲ ಅಂತ ಹೇಳಿ ಕಳ್ಸಿದೀವಿ. ನಮ್ ದೇವಿ ಮದ್ವೆಗೆ ನೀವೇ ಬಂದು ಅಡಿಗೆ ಮಾಡ್ಬೇಕು ಅಂತ ಹೇಳಿ ಶ್ರೀಕಾಂತನಿಗೆ ಅಡ್ವಾನ್ಸ್ ಕೈಗಿಡು.
ಆಗೋಯ್ತು ಕೆಲ್ಸ, ಏನಂತೀಯ? ಒಂದ್ 15 ಅಡಿ ದೂರದಿಂದ ಮಾತಾಡ್ತೀನಿ, ಆಗ್ಬೋದಾ? ದೊಡ್ಡಪ್ಪ ಏನ್ ಮಾಡೋದು? ಆಗ್ಬೋದು ನೀವಿಬ್ರು ಮಾತಾಡ್ಕೊಂಡ್ ಬಂದ್ಬಿಟ್ಟು ಅಯ್ಯೋ ದೊಡ್ಡಪ್ಪ, ಅಡ್ವಾನ್ಸ್ ಯಾರು ಕೊಡೋದು? ನಾನು ಕೊಡ್ಬೇಕಾ? ಮತ್ತೆ ಇನ್ಯಾರು ಕೊಡ್ತಾರೆ? ದುಡ್ಡಿನ ವಿಷಯ ಬಂದ್ರೆ ಚೆನ್ನಾಗಿ ಜಾರ್ಕೊಂಡ್ಬಿಡ್ತೀರಾ. ನಡಿ ಬಾರೆ ನಡೀರಿ. ಈ ಮನೆ ಸೊಸೆಯಾಗಿ ಬರೋವಳಿಗೆ ಸೇರಬೇಕಾದ್ದು ಈ ಒಡವೆ ವಸ್ತ್ರ ಎಲ್ಲ ಎಲ್ಲ ಯಶೋಮತಿದು. ಇನ್ನು 5 ದಿವಸ ಇದೆ ನಿನ್ನ ಮದುವೆಗೆ. ಆಗೋ ಸುಚೇಂದ್ರ, ಮದುವೆ ಆಗೋ ಹುಡುಗ ಯಾಕೆ ಸಪ್ಪಗಿದ್ದೀಯಾ? ಎಲ್ಲ ಬಗೆಹರಿದಿದೆಯಲ್ಲ. ನಾಶ ಹೊಂದೋರು ನಗ್ತಿದ್ದಾರೆ ಅಂತಂದ್ರೆ ಎದ್ರಲ್ಲಿರೋನ್ಗೆ ಕನಿಕರನು ಹುಟ್ಟುತ್ತೆ, ಅನುಮಾನನೂ ಬರುತ್ತೆ. ನಿಮ್ಮ ಚಿತೆನ ನೀವೇ ಸಿದ್ಧ ಮಾಡ್ಕೋತೀರಾ? ತಾಯಿ ವಿಗ್ರಹನ ತಂದು ಪುನರ್ ಪ್ರತಿಷ್ಠಾಪಿಸಿ ಪುಣ್ಯ ಸಂಪಾದನೆ ಮಾಡಿದ್ವಿ. ಹಾಗಿದ್ರೆ ಮಂಗಳನ್ ಜೊತೆ ಕೈ ಜೋಡಿಸಿದ್ದು? ಆಗಿದ್ದೆಲ್ಲವೂ ಇತಿಹಾಸ. ಕೇಳೋಕಷ್ಟೇ ಸೂಕ್ತ, ಕಾರ್ಯರೂಪಕ್ಕೆ ತರೋಕಲ್ಲ. ಇತಿಹಾಸದ ಚರ್ಚೆ ಬೇಡ, ವರ್ತಮಾನದ ಚರ್ಚೆ ಆಗ್ಲಿ, ನಿನ್ನ ಮದುವೆ ಆಗತ್ತೆ. ನನ್ನ ಮದುವೆಯಿಂದ ನಿಮ್ಗೆ ಉಳಿಗ ಇಲ್ಲ ಅಂತ ಗೊತ್ತು. ನಂಬೋದರಿಗಳು ಪತ್ರ ಬರೆದ ಮೇಲೆ ಅಲ್ವಾ ನೀವು ಬದಲಾಗಿದ್ದು? ಖಂಡಿತ ಹೌದು, ಇಲ್ಲ ಅನ್ನಲ್ಲ, ಸುಳ್ಳು ಹೇಳಲ್ಲ. ನಂಬೂದರಿಗಳ ಪತ್ರ ಬಂದ ಮೇಲೆ ನಾನು ಬದಲಾಗಿದ್ದು, ನನ್ನ ಉಳಿವಿಗೆ ನಾನು ಹೋರಾಟ ನಡೆಸಿದ್ದು. ಆದ್ರೂ ಈ ಮದುವೆ ಆಗತ್ತೆ. ಹಾಗಿದ್ಮೇಲೆ ವಿಗ್ರಹ ಕದ್ದೋರು ಅದು ಬರೋವರೆಗೂ ನಮ್ಮ ಮದುವೆ ನಡಿಬಾರ್ದು ಅಂತ ಯಾಕೆ ಫರ್ಮಾನ್ ಹೊಡ್ಸಿದ್ರಿ? ನೀನೇ ಹೇಳಿದೆಯಲ್ಲೋ ನಿನ್ನ ಮದುವೆ ನಡೆದ್ರೆ ನನ್ನ ನಾಶ ಅಂತ. ಅದಕ್ಕೆ ಅಂದ್ರೆ ವಿಗ್ರಹ ಕದ್ದೋನು ನೀನೇನಾ? ಅದಕ್ಕೆ ನಾನು ಬಾಯಲ್ಲಿ ಸುಳ್ಳು ಹೇಳಿಸಿದ್ದು. ಮಗನ ಮದುವೆ ನಡೀಲಿ ನಂಬೂದ್ರಿಗಳೇ, ನಂತರದಲ್ಲಿ ಮಿಕ್ಕಿದ್ದೆಲ್ಲ. ವಿಗ್ರಹ ಕದ್ದು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಾನು ಜೈಲಿಗೆ ಕಳಿಸ್ತೀನಿ. ನಿನ್ನ ಮದುವೆ ನಡೆಯೋದು ನಿನಗಿಷ್ಟ ಇಲ್ವಾ? ನನ್ನ ಮದುವೆಯಿಂದ ನಿಮ್ಮ ನಾಶ, ಅದು ಗೊತ್ತಿದ್ದು ಈ ಮದುವೆ ನಡೀಲಿ ಅಂತ ಬಯಸ್ತಿದ್ದೀರಿ ಅಂತಂದ್ರೆ ಸತ್ಯ ಹೇಳಿ ನಂಬುದರಿಗಳೇ, ಏನ್ ಸಂಚು ರೂಪಿಸಿದಿರಿ? ಗೊತ್ತಿಲ್ಲ. ಅವನು ಮನಸ್ಸು ಆ ತಾಯಿಗೆ ಗೊತ್ತು. ನೀವು ಬೇರೆ ಏನಾದ್ರೂ ಅನಾಹುತ ಮಾಡೋ ಬದಲು ಜೈಲಲ್ಲಿ ಇರೋದು ಸೂಕ್ತ. ಹೇಗಿದ್ರು ವಿಗ್ರಹ ಕದ್ದಿದ್ದೀನಿ ಅಂತ ಒಪ್ಕೊಂಡಿದ್ದೀರಿ, ಕರೆಸ್ತೀನಿ ಪೊಲೀಸ್ ಪುಟ್ಟರಾಜುನ. ಸಾಕ್ಷಿ ಇದೆಯಾ? ನೀವೇ ಒಪ್ಕೊಂಡ್ರಲ್ಲ. ವಿಗ್ರಹ ಕಳವಾಗಿದ್ದಕ್ಕೆ ಯಾವ ದಾಖಲೆನೂ ಇಲ್ಲ. ಆದರೆ ವಿಗ್ರಹ ವಾಪಸ್ ಬಂದಿದ್ದಕ್ಕೆ ಕಾರಣ ನಂಬೂದರಿಗಳು ಹಾಕಿದ ಅಂಜನ ಅನ್ನೋದಕ್ಕೆ ದಾಖಲೆ ಇದೆ. ಜನ ವಿಗ್ರಹ ಬಂದ ಮೇಲೆ ನಾನಾ ತರದ ಪೂಜೆ ಅಭಿಷೇಕ ನಡೆಸಿದ್ರೆ ಹೊರತು ವಿಗ್ರಹ ಕದ್ದವನಿಗೆ ಶಿಕ್ಷೆ ಆಗಲಿ ಅಂತ ಯಾರು ಹೇಳಲಿಲ್ಲ. ಸಾಕ್ಷಿ ಸಿಕ್ಕಿದ್ರೆ ಜೈಲಿಗೆ ಕಳಿಸು. ಇದೆಯಾ ಸಾಕ್ಷಿ? ನನ್ನನ್ನ ನೀನು ಜೈಲಿಗೆ ಕಳಿಸೋಕ್ಕಾಗಲ್ಲ, ನಾನು ಜೈಲಿಗೆ ಹೋಗಲ್ಲ. ನಿನ್ನ ದೇವಿ ಮದುವೆ ನಡೆದೇ ನಡೆಯುತ್ತೆ. ಯಾಕೆಂದ್ರೆ ಇದು ಅಮ್ಮನವರಿಟ್ಟ ಮುಹೂರ್ತ. ದೇವಿ ನಿನಗೂ ಹೇಳಿರ್ಬೇಕಲ್ವಾ? ತಾಯಿ ಮನಸ್ಸು ಮಾಡಿದ್ರೆ ಯುದ್ಧದಲ್ಲಿ ಎರಡೂ ಕಡೆಯವರಿಗೆ ಗೆಲುವಾಗಬಹುದು. ಮದುವೆಗೆ ಇರೋದು ಇನ್ನು 5 ದಿನ. ನನ್ನಾಣೆ ಈ ಮದುವೆ ನಡೆದೇ ನಡೆಯುತ್ತೆ. ಅಲ್ಲಿವರೆಗೂ ನನ್ನ ನಿನ್ನ ಮಧ್ಯ ವೈರತ್ವ ಬೇಡ. ಮಗನ ವೈವಾಹಿಕ ಜೀವನ ಸುಗಮವಾಗಿರ್ಲಿ ಅನ್ನೋದಷ್ಟೇ ನನ್ನ ಆಸೆ. ಬರಲ್ಲ, ಕಟೀಲಲ್ಲಿರೋ ಛತ್ರಕ್ಕೆ ಹಣ ಕಳಿಸ್ಬೇಕು. ಯಶೋಮತಿ ಕಡೆಯವರಿಗೆ ಹೇಳಬೇಕು. ಇನ್ನು 5 ದಿವಸ ಉಳಿದಿರೋದು ಮದುವೆಗೆ. ದೇವಿ ದುರ್ಗಮ್ಮ